ಎಷ್ಟಿನ ಸಮಾಜ ಕಲ್ಯಾಣ ಇಲಾಖೆ ಹಣ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಆರೋಪಗಳನ್ನ ಮಾಡಿ ಈಗ ಮಧುಗಿರಿ ವಿಭಾಗದ ಬಿಜೆಪಿಯ ಎಲ್ಲ ಘಟಕದ ಪದಾಧಿಕಾರಿಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಸಚಿವ ಎಚ್.ಸಿ. ಮಹದೇವಪ್ಪನವರು ಈಗ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್ ಅವರು ಒತ್ತಡವನ್ನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಬಲಿಷ್ಠ ಜಾತಿ ಪಂಗಡಕ್ಕೆ ಮೀಸಲಾದಂತಹ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಇದು ಶೋಚನೀಯ ಅಂತ ಹೇಳಿ ಈಗ 5 ದೀನ ದಲಿತರ ವಿರುದ್ಧದ ಸರ್ಕಾರ ಒಂದು ರೀತಿಯಲ್ಲಿ ಇದು ದೀನ ದಲಿತರ ವಿರುದ್ಧದ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಸಮಕ್ಷದಲ್ಲೇ ಈ ಹಣವನ್ನ ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪನವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಈಗ ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಧುಗಿರಿ ಅಂತಿದಾಗೆ ಮಧುಗಿರಿ ಒಂದು ರೀತಿಯಲ್ಲಿ ವಿಭಾಗದಲ್ಲಿ ಅಲ್ಲಿ ಇದುವರೆಗೂ ಸಹ ಬಿಜೆಪಿಯ ಒಂದು ಅಲೆ ಇದುವರೆಗೂ ಸಹ ಇಲ್ಲದಂತಾಗಿತ್ತು. ಅಂದ್ರೆ ಈ ಬಾರಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ LC ನಾಗರಾಜ ಎಂಬುವವರು ಒಂದು ರೀತಿಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ, ಅಲ್ಲಿ ಒಂದು ರೀತಿಯಲ್ಲಿ ಪರಾಭವಗೊಂಡಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಬಿಜೆಪಿ ಅಲೆ ಅನ್ನೋದು ಈಗ ಮಧುಗಿರಿಯಲ್ಲಿ ಮತ್ತೊಮ್ಮೆ ತೀವ್ರಗೊಳ್ತಾ ಇದೆಯೇನೋ ಅನ್ನುವಂತಹ ಎಲ್ಲ ಮಾತುಕತೆಗಳು ನಡೀತಾ ಇರುವಂಥದ್ದು ನೋಡಿ. ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಎಚ್.ಸಿ. ಮಹದೇವಪ್ಪನವರು ರಾಜೀನಾಮೆ ನೀಡಬೇಕು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ರಾಜೀನಾಮೆ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಈಗ ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಅನಿಲ್ ಕುಮಾರ್ ಅವರು ಬಿಜೆಪಿ ಮುಖಂಡರು, ಇವರು ನಿವೃತ್ತ IAS ಅಧಿಕಾರಿಗಳು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೋಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿರ್ತಾರೆ, ಬಹಳಷ್ಟು ಪೈಪೋಟಿಯನ್ನು ಸಹ ನೀಡಿರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದಂಥವ್ರು. ಒಂದು ರೀತಿಯಲ್ಲಿ ಈಗ ನೋಡಿ ಅಲ್ಲಿ ಬಿಜೆಪಿಯ ಮಧುಗಿರಿ ವಿಭಾಗದ ಒಟ್ಟಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಂತು. ಇನ್ನ ಇದೇ ಸಂದರ್ಭದಲ್ಲಿ ಅಲ್ಲಿ ಅನಿಲ್ ಕುಮಾರ್ ಸೇರಿದಂತೆ ಇನ್ನ ಮಧುಗಿರಿ ವಿಭಾಗದ ಜಿಲ್ಲಾಧ್ಯಕ್ಷ ಭೀಮನ್ಕುಂಟೆ ಹನುಮಂತೇಗೌಡರು ಮತ್ತೆ ಇನ್ನ ST ಮೋರ್ಚಾ ಉಪಾಧ್ಯಕ್ಷರಾದಂತಹ ಮತ್ತೋರ್ವ ಅನಿಲ್ ಕುಮಾರ್ ಅವರು ಇವರೆಲ್ಲರೂ ಸಹ ಒಟ್ಟಿಗೆ ಸೇರಿ ಎಚ್.ಸಿ. ಮಹದೇವಪ್ಪನವರು ಯಾವುದೇ ಕಾರಣಕ್ಕೂ ಒಂದು ರೀತಿಯಲ್ಲಿ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಆರೋಪಗಳನ್ನ ಅಂದ್ರೆ ಒತ್ತಾಯವನ್ನ ಅಲ್ಲಿ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಯಾಕೆ ಎಚ್.ಸಿ. ಮಹದೇವಪ್ಪನವರು ರಾಜೀನಾಮೆ ನೀಡಬೇಕು, ಏನ್ ಹೇಳ್ತಾರೆ ಹಾಗಾದ್ರೆ ಅನಿಲ್ ಕುಮಾರ್ ಅವರು? ನೀವೇ ಕೇಳಿ ಒಮ್ಮೆ. ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ಕೂಡ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ನನಗೆ ಬಹಳ 30 ವರ್ಷಗಳಿಗಿಂತ ಹೆಚ್ಚು ಚಿರಪರಿಚಿತರು. ಅವರು ನಾನು ಏನು ಅನ್ಕೊಂಡಿದ್ದೆ ಅಂದರೆ ಅವರು ಈ ಸಂದರ್ಭದಲ್ಲಿ ಅವರ ಮುಂದೆ ಇರ್ತಕ್ಕಂಥ ಒಂದು ಸವಾಲನ್ನು ಎದುರಿಸಿ ಅವರು ರಾಜೀನಾಮೆ ಕೊಟ್ಟು ಮುಂದೆ ಬರ್ತಾರೆ, ಕೆಳಗಿಳಿದು ಬರ್ತಾರೆ, ಹೋರಾಟ ಮಾಡ್ತಾರೆ ಅಂತ ನಾನು ಅದು ಅನ್ಸ್ಕೊಂಡಿದ್ದೆ. ಆದರೆ ಅಧಿಕಾರದ ವ್ಯಾಮೋಹವನ್ನು ಅವರು ಇಟ್ಕೊಂಡು ಇವತ್ತು ಕುರ್ಚಿಯನ್ನು ಬಿಡದೆ ಅವರೇ ಸಮಾಜ ಕಲ್ಯಾಣ ಸಚಿವರಾಗಿದ್ದು ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಮಹದೇವಪ್ಪನವರು ಇವತ್ತು ಆ ಒಂದು ಕುರ್ಚಿಯ ವ್ಯಾಮೋಹದಲ್ಲಿ ಸಿದ್ದರಾಮಯ್ಯನವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸ್ವಾಮಿ ತಾವೆಲ್ಲರೂ ಕೂಡ ಇದರ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಎಷ್ಟು ಜನ ಈ ಗ್ಯಾರಂಟಿಗಳಲ್ಲಿ ತೆಗೆದುಕೊಂಡಿರೋರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದ್ದಾರೆ, ಅದನ್ನು ಸದನದ ಮುಂದೆ ಮಂಡಿಸಿ ನಾವು ಅಲ್ಲಿ ಸದನದಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥ ವಿಷಯವನ್ನು ಸವಾಲನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೂ
ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವ್ರಿಗೂ ಈ ಸಂದರ್ಭದಲ್ಲಿ ಈ ಸವಾಲನ್ನು ಹಾಕ್ತೀನಿ ನಾನು. ದಯವಿಟ್ಟು ಶ್ವೇತಪತ್ರವನ್ನು ಹೊರಡಿಸಿ ಆ ನಂತರದಲ್ಲಿ ನಾವು ಚರ್ಚೆ ಮಾಡೋಣ ಯಾವ ರೀತಿ ಈ ಹಣ ದುರುಪಯೋಗ ಆಗಿ ಗೊತ್ತಿದ್ರು ಸಹ ಆರ್ಥಿಕವಾಗಿ ನಾವು ಸುಭದ್ರವಾಗಿದ್ದೇವೆ ಅಂತ. ಬಂಧುಗಳೇ, ಈ ಸಂದರ್ಭದಲ್ಲಿ ನನ್ನ ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ, ಸುಭದ್ರವಾಗಿದ್ದರೆ ಯಾಕೆ ದೇವಸ್ಥಾನದ ಹುಂಡಿಗೆ ನೀವು ಕರೆ ಹಾಕ್ತೀರಿ? ಯಾಕೆ ನಮಗೆ ಮೀಸಲಿಟ್ಟಿದ್ದ 11,500 ಕೋಟಿ ರೂಪಾಯಿಗಳನ್ನ ಯಾಕೆ ಡೈವರ್ಟ್ ಮಾಡ್ತೀರಿ ಸಿದ್ದರಾಮಯ್ಯನವರೇ? ದಯವಿಟ್ಟು ನಮ್ಮ ಸಾಹೇಬ್ ಹೇಳಿದಂಗೆ ಶ್ವೇತಪತ್ರ ಹೊರಡಿಸಿ, ಸುಭದ್ರವಾಗಿದೆಯಾ ಅಭದ್ರವಾಗಿದೆಯಾ ಅಂತ ಹೇಳ್ಬಿಟ್ಟು ಜನತೆಗೆ ತಿಳಿಯಲಿ. ಬಂಧುಗಳೇ, ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ SC ST ಗಳಾಗಿರ್ಬೋದು, ರೈತರಾಗಿರ್ಬೋದು, ಸಾಮಾನ್ಯ ಜನರ ಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ದಯವಿಟ್ಟು ಇನ್ನೇನು ನಾವು ಲೋಕಸಭಾ ಚುನಾವಣೆ ಹೊಸ್ತಿನಲ್ಲಿದ್ದೇವೆ, ಈ ಎಲ್ಲ ಆಕ್ರೋಶವನ್ನ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಮತಗಳಾಗಿ ನೀಡೋದರ ಮುಖಾಂತರ ತಮ್ಮ ಆಕ್ರೋಶವನ್ನು ತೀರಿಸಿಕೊಳ್ಬೇಕು. ಇದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ಹೆಚ್ಚಿಗೆ ಆಗುತ್ತೆ. ನಮಗೆ ಸರ್ ಹೇಳ್ತಾ ಇದ್ರು, ಮಹದೇವಪ್ಪನವರು ದೊಡ್ಡ ಲೀಡರ್ ಅಂತ ಹೇಳ್ಬಿಟ್ಟು, ಖಂಡಿತವಾಗಿ ದೊಡ್ಡ ಲೀಡರ್ ಅಂತ ಅನ್ಸಲ್ಲ ನಮಗೆ. ಅವ್ರು ಏನಾದ್ರೂ ಆತ್ಮಸಾಕ್ಷಿ ಅನ್ನೋದೇನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಎಲ್ಲ ST ST ಶಾಸಕರು ಈ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬರಬೇಕು. ಏನ್ 11,500 ಕೋಟಿ ರೂಪಾಯಿ ನಮ್ಮಿಂದ ಕಿತ್ಕೊಂತ ಇದ್ದಾರೆ. ಬಂಧುಗಳೇ, ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ಬಿಟ್ಟು ನಮ್ಮದೇ ತೆರಿಗೆನಲ್ಲಿ ದೆಹಲಿಗೆ ಹೋಗ್ಬಿಟ್ಟು ಹೋರಾಟ ಮಾಡ್ತಾ ಇದ್ರು. ಅದು ನಮ್ಮದೇ ತೆರಿಗೆ. ಅದು ದಯವಿಟ್ಟು ಆ ಬೂಟಾಟಿಕೆ ಮಾತುಗಳನ್ನು ನಿಲ್ಲಿಸಿ ನಮಗೆ ಮೀಸಲಿಟ್ಟಿರುವ ಹಣವನ್ನು ದಯವಿಟ್ಟು ನಮಗೆ ಕೊಡಿ. ಇನ್ನು ಮುಂದೆ ಆದ್ರೂ ಸಹ ಜನಗಳನ್ನ ಮೋಸ ಮಾಡೋಕ್ ಬಿಟ್ಬಿಟ್ಟು ಆಡಳಿತ ಕೊಡಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೂ ಸಹ ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಾವೇನ್ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಹಾಕತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಜ್ಞಾಪಕ ಇಟ್ಕೋಬೇಕು. ಏನೇನು ದೌರ್ಜನ್ಯಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನೆಲ್ಲ ಮರೀದಂಗೆ ಜ್ಞಾಪಕ ಇಟ್ಕೊಂಡು ಕಮಲದ ಬಟನ್ಗೆ ಒತ್ತಿ ಮತವನ್ನ ಹಾಕಿ ಲೋಕಸಭಾ ಸದಸ್ಯರನ್ನ ಗೆಲ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು. ಈ ಒಂದು ಏನು ಪ್ರತಿಭಟನೆ ಇದೆ ಇದರ ಉಗ್ರ ಸ್ವರೂಪ ಈಗ ಪ್ರಾರಂಭ ಮಾಡಿದ್ದೇವೆ. ಇದು ಮೊದಲನೇ ಹಂತದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಈ ಸಿದ್ದರಾಮಯ್ಯನವರು ಮಾನ್ಯ